ಹಾಮ್ಮ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಅಯ್ಯೋ ನಮ್ಮ ಮನೆ ವಿಷಯ ಏನಮ್ಮ ಕೇಳ್ತೀಯ? ನಮ್ಮ ಮನೆ ವಿಚಾರ ತೊಗೊಂಡು ಊರವ್ರಿಗೆಲ್ಲ ಸಾರ್ತಾ ಇದೆಯಾ? ಮಾಡ್ತೀನಿ ತಡಿಯ ನಿನಗೆ. ನಾನು ಹಿಂಗೆ ನನ್ನ ಕೆಲಸ ಮಾಡ್ಕೊಂಡಿದ್ರು ನಮ್ಮ ಅತ್ತೆ ಸುಮ್ಮನೆ ನಂದೆಲ್ಲಿರಲಿ ಅಂತ ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾರೆ ಅಮ್ಮ. ಏಯ್ ಏನೇ ನೀನು ನಮ್ಮ ಮನೇಲಿ ನಡೀತಾರ ವಿಚಾರನ ಊರವ್ರಿಗೆಲ್ಲ ಸಾರ್ಕೊಂಡು ನಿಂತಿದ್ಯಾ? ಅತ್ತೆ ನಾನು ಮೂರನೇವ್ರ ಹತ್ರ ಯಾರ ಹತ್ರನೂ ಹೇಳ್ತಾ ಇಲ್ಲ, ನಮ್ಮ ಅಮ್ಮನ ಹತ್ರ ಹೇಳ್ಕೊಂತ ಇದ್ದೆ ಅತ್ತೆ. ನಿಮ್ಮ ಅಮ್ಮ ಆದ್ರೇನು ಯಾರಾದ್ರೇನು ನಮ್ಮ ಮನೇಲಿ ನಡೆಯೋ ವಿಚಾರ ಮೂರನೇವ್ರಿಗೆ ಯಾರಿಗೂ ಗೊತ್ತಾಗೋ ಕೂಡುದು. ಒಂದಿನ ನೀನ್ ನಮ್ಮ ಮನೆ ವಿಚಾರನ ನಿಮ್ಮ ಅಮ್ಮನ್ಗಾದ್ರೂ ನಿಮ್ಮ ಅಕ್ಕನ್ಗಾದ್ರೂ ಹೇಳ್ತಾ ಇದೀಯ ಅಂದ್ರೆ ನಡೆಯೋದೇ ಬೇರೆ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿ ಕೆಲಸ ಮಾಡೋಗಿ ಎದ್ದೋಗಿ. ಸರಿ ಬಿಡಿಯತ್ತೆ, ಆಯ್ತು, ನಾನು ಯಾರಿಗೂ ಹೇಳಲ್ಲ. ಓ ಏನ್ ಗೊತ್ತಮ್ಮ, ನಿಮ್ಮ ಅಣ್ಣ ಇವತ್ತು ನಿಮ್ಮ ಮದ್ವೆಗೆ ಸರಿಯಾಗಿ ಬೈದ. ನಂಗಂತೂ ತುಂಬಾ ಖುಷಿ ಆಯ್ತು ನೋಡು. ಸುಮ್ಮನೆ ಅತಿಯಾಗಿ ಆಡ್ತಾ ಇದ್ಲು, ಹಿಂಗೆ ಆಗ್ಬೇಕು ಅವಳಿಗೆ, ಸುಮ್ಮನೆ ಇರು. ಇದೇನತ್ತೆ ನೀವು ಇವಾಗ ತಾನೇ ನನ್ಗೆ ಹೇಳ್ಬಿಟ್ಟು ಬಂದ್ರೆ ನಮ್ಮ ಮನೆ ವಿಚಾರನ ಯಾವುದೇ ಮೂರನೇ ವ್ಯಕ್ತಿ ಹತ್ರ ಮಾತಾಡಿದ್ರೆ ಸರಿ ಇರಲ್ಲ ನಿನ್ಗೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನೀವು ಮಾತಾಡ್ತಾ ಇದ್ದೀರಾ. ಇದು ನಿಮಗೆ ಸರಿನಾ? ನಾನು ಯಾರಿಗೆ ಹೇಳ್ತಾ ಇದ್ದೀನಿ? ನನ್ನ ಮಗಳ ಹತ್ರ ನಾನು ಮಾತಾಡ್ತಾ ಇರೋದು. ಓಹೋ, ನಿಮ್ಮ ಮಗಳಾಗ್ಬಿಟ್ರೆ ಅವ್ರು ಮೂರನೇ ವ್ಯಕ್ತಿ ಆಗಲ್ವಾ? ನಾನು ನಮ್ಮಮ್ಮನ ಜೊತೆ ಶೇರ್ ಮಾಡ್ಕೊಂಡ್ರೆ ನಮ್ಮಮ್ಮ ನನಗೆ ಮೂರನೇ ವ್ಯಕ್ತಿ, ನಿಮ್ಗೆ ನಿಮ್ಮ ಮಗಳು ಮೂರನೇ ವ್ಯಕ್ತಿ ಆಗಲ್ಲ. ಇದೆಲ್ಲ ಸರಿ ಇರಲ್ಲ ಅತ್ತೆ. ನನಗೆ ಹೇಳಿದ್ರಿ ನಮ್ಮ ಅಮ್ಮನ ಜೊತೆ ನಮ್ಮ ಅಕ್ಕನ ಜೊತೆ ಶೇರ್ ಮಾಡಬಾರ್ದು ಅಂತ, ನಾನು ಅದನ್ನ ಪಾಲಿಸ್ತಾ ಇದ್ದೀನಿ ಅಂತಂದ್ರೆ ಅದು ನಿಮಗೆ ಬೆಲೆ ಗೌರವ ಕೊಟ್ಟು, ಯಾಕಂದ್ರೆ ನೀವು ಅದೇ ರೀತಿ ಇರ್ತೀರಾ. ನಮ್ಮನೆ ವಿಚಾರನ ಮೂರನೇ ವ್ಯಕ್ತಿಗೆ ಶೇರ್ ಮಾಡಲ್ಲ ಅಂತ. ನೀವು ಬಂದು ನಮ್ಮನೆ ವಿಚಾರನೇ ನಿಮ್ಮ ಮಗಳ ಹತ್ರ ಎಲ್ಲಾನು ಆಡ್ಕೊಂಡು ನಗ್ತಾ ಇದ್ದೀರಾ ಅಂತಂದ್ರೆ ನನ್ಗೂ ಗೊತ್ತು ಅತ್ತೆ ನಾನು ಹೆಂಗ್ ಮಾತಾಡ್ಬೇಕು, ಯಾರ ಜೊತೆ ಏನ್ ಶೇರ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ. ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ನಂಗೂ ಒಳ್ಳೆ ಕಾಲ ಬರ್ತದೆ. ಮಾರಿ ಕಣ್ಣು ಹೊರಿಮ್ಯಾಗೆ